ಅಮ್ಮ ಅಲ್ಲಿ 96 ವೆರೈಟಿ ದೋಸೆ ಸೇಲ್ ಮಾಡ್ತಾ ಇದ್ದಾರಂತೆ, ಬಾ ತಿನ್ಕೊಂಬರೋಣ. ನಿನಗೆ ದೋಸೆ ಬೇಕಂದ್ರೆ ನನ್ನ ಹತ್ರ ಕೇಳು, ದೋಸೆ ಹಸಿಟ್ಟು ಫ್ರಿಜ್ಜಲ್ಲೇ ಇದೆ. ನಾನು ನಿನಗೆ ವೆರೈಟಿ ದೋಸೆ ಹಾಕ್ಕೊಡ್ತೀನಿ. ನಾವು ಅಲ್ಲೋದ್ರೆ ಸುಮ್ಮನೆ ಒಂದು ದೋಸೆಗೆ 100 ರೂಪಾಯಿ 200 ರೂಪಾಯಿ ಅಂತ ಹೇಳ್ತಾನೆ. ಅದ್ ಬದಲು ನಾನೇ ನಿನಗೆ 10 ದೋಸೆ ಸುಟ್ಕೊಡ್ಬೋದು. ಸುಟ್ಕೊಡ್ಲಾ ಹೇಳು. ಅಮ್ಮ ನಾನು ಐಫೋನ್ ತೊಗೊಳ್ಳೋಣ ಅಂತ ಇದ್ದೀನಿ. ಅದು ಜಸ್ಟ್ 1,50,000 ಮಾ. ನಾನು ಹಿಂಗೋ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ನಾನು EMIದಲ್ಲಿ ಕಟ್ಕೊತೀನಿ. ಏನಕ್ಕೆ ಅಷ್ಟು ಕಾಸ್ಟ್ಲಿ ಮೊಬೈಲು? ಫೋನ್ ನಮಗೆ ಏನಕ್ಕೆ ಬೇಕಾಗಿರೋದು? ನಾವೊಬ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡಿ ಮಾತಾಡೋಕ್ಕೆ, ಇನ್ನೊಬ್ರು ನಮಗೆ ಕಾಲ್ ಮಾಡಿದ್ರೆ ನಾವು ಅಟೆಂಡ್ ಮಾಡಿ ಮಾತಾಡೋಕ್ಕೆ. ಅದಕ್ಕೆ ಫೋನ್ ಇರೋದು. 20,000 ಒಳಗಡೆ ಇರೋದೇ ಚೆನ್ನಾಗಿರೋ ಫೋನ್ ತೊಗೊಂಡು ಯೂಸ್ ಮಾಡು ಸಾಕು. ಅಮ್ಮ ನೀನು ಈ ಥರ ಚೂಡಿದಾರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀಯ. ನಿನಗೋಸ್ಕರ ಆರ್ಡರ್ ಮಾಡಲಾ? ಆ ಥರ ಎಲ್ಲ ಚೂಡಿದಾರೆಲ್ಲ ನಾನು ಹಾಕ್ಕೊಳ್ಳಲ್ಲ, ನಂಗೆ ಬೇಕಾಗೂ ಇಲ್ಲ. ನಾನು ಎಲ್ಲಿ ಹೋಗ್ತೀನಿ ಆಚೆ ಕಡೆ, ಮನೇಲೇ ತಾನೇ ಇರ್ತೀನಿ. ನನಗೆ ನೈಟಿಗಳಿದೆ, ಅಷ್ಟು ಸಾಕು, ಅದು ಹಾಕ್ಕೊಂಡಿರ್ತೀನಿ. ಚಿನ್ನು, ಸಾವಿತ್ರಿ ಮಗಳಿದ್ದಾಳಲ್ಲ, ಅವಳು ಸಾವಿತ್ರಿನ ಅವ್ರ ಅಪ್ಪನ 5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋದ್ಲಂತೆ. ನಾನು ಇದುವರೆಗೂ 5 ಸ್ಟಾರ್ ಊಟಗಳು ಹೇಗಿರುತ್ತೆ ಅಂತ ಕಣ್ಣಾರೆ ನೋಡಿಲ್ಲ. ಅವಳಿಷ್ಟು ಭಾಗ್ಯವಂತೆ ಅಂತ ಮಗಳು ಪಡೆಯೋಕ್ಕೆ. ನಾನು ಇದ್ದೀನಿ, ಯಾವುದಕ್ಕೂ ಕೊಟ್ಟಿಕ್ಕಿಲ್ಲ. ಚಿನ್ನು ಕೇಳಿಸ್ಕೊ, ಲಕ್ಷ್ಮಿ ಅವ್ರ ಮಗ ಇದ್ದಾನಲ್ಲ, ಅವನು iPhone 17 Pro Max ಇದೆಯಲ್ಲ, ತೊಗೊಂಡಿದ್ದಾನೆ. EMI ಏನಕ್ಕೆ ಅವ್ರ ಅಪ್ಪ ಅಮ್ಮ ಕಟ್ತಾರೆ? ಇವನೇ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, 50,000 ದುಡಿತಾ ಇದ್ದಾನೆ, ಅದಕ್ಕೆ ಅವನೇ EMI ಕಟ್ಕೊತಾನೆ. ಲಕ್ಷ್ಮಿ ಅವ್ರು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ರು, ನಾನು ಇವಾಗ ನೋಡಿದೆ. ಏನು ಮಾಡೋದು, ಮಕ್ಕಳೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ.